ನರಿಂಗಾನ ಕಮಲಾ ಸಮಿತಿಯ ಆಶ್ರಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲಾ ಬೋಳಾದಲ್ಲಿ 4ನೇ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕೆರೆ ನರಿಂಗಾನ ಕಮಲೋತ್ಸವ ಜನವರಿ 10ರಂದು ನಡೆಯಲಿದೆ. ಈ ಬಗ್ಗೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿಧಾನಸಭೆಯ ಸ್ಪೀಕರ್ ನರಿಂಗಾನ ಕಮಲಾ ಸಮಿತಿಯ ಅಧ್ಯಕ್ಷ ಯುಟಿ ಖಾದರ್ ಅವರು ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ನಡೆಯಲಿದ್ದು ಒಡಿಯೂರು ಶ್ರೀ ಗುರುದೇವಾದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿವಿಧ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಸಂಜೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಯುವಜನ ಮತ್ತು ಕ್ರೀಡಾ ಸಚಿವ ಎಚ್.ಕೆ. ಪಾಟೀಲ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಾಸರಗೋಡು ಸಂಸದ ರಾಜು ಮೋಹನ್ ಉನ್ನಿತಾನ್, ಎಸ್ಡಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಯುಟಿ ಖಾದರ್ ತಿಳಿಸಿದರು. ಇನ್ನು ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿದ ಕೋಣಗಳ ಯಜಮಾನರಿಗೆ ಬೆಳ್ಳಿಯ ಪದಕ ಹಾಗೂ ಟ್ರೋಫಿ ಕೊಟ್ಟು ಗೌರವಿಸಲಾಗುತ್ತದೆ. ಕೂಟದಲ್ಲಿ ಪ್ರಥಮ ದ್ವಿತೀಯ ಮಾತ್ರ ಅಲ್ಲದೆ ತೃತೀಯ ಚತುರ್ಥ ಬಹುಮಾನ ನೀಡಲಾಗುತ್ತದೆ ಎಂದು ಯುಟಿ ಖಾದರ್ ತಿಳಿಸಿದರು. ನರಿಂಗಾನ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನವೆಂಬರ್ 12ರಂದು ನರಿಂಗಾನ ಗ್ರಾಮೋತ್ಸವ ಎಂಬ ವಿಶೇಷ ಸ್ನೇಹ ಸಮ್ಮಿಲನ, ಪ್ರತಿಭಾ ಪುರಸ್ಕಾರ, ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ನೃತ್ಯ ವೈವಿಧ್ಯ, ಸಂಗೀತ ರಸಮಂಜರಿ ಕ್ರೀಡಾಕೂಟಗಳು ಕೂಡ ನಡೆಯಲಿದೆ ಎಂದರು. ಕಮಲಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಕಾಜಪ್ಪ ಮಿತ್ತಕೋಡಿ, ಪ್ರಧಾನ ಕಾರ್ಯದರ್ಶಿ ನವಾಜ್ ನರಿಂಗಾನ, ಉಪಾಧ್ಯಕ್ಷ ಮ್ಯಾಕ್ಸಿಮ್ ಡಿಸೋಜ, ಕನಚೂರು ಸಮೂಹ ಸಂಸ್ಥೆಯ ಚೇರ್ಮನ್ ಯುಕೆ ಮೋನು ಉಪಸ್ಥಿತರಿದ್ದರು. ಕಾರ್ಯಾಧ್ಯಕ್ಷ ಅಂತ ಪ್ರಶಾಂತ್ ಕಾಜರ್ ಅವರು ಇದರ ವಿವರವಾಗಿ ಕೆಲವು ಜನ ಹೇಳ್ತಾರೆ. ಈಗಾಗಲೇ ಕಳೆದ 3 ವರ್ಷದಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಅತ್ಯಧಿಕ ಇವತ್ತು ಕೋಣಗಳು ಭಾಗವಹಿಸಲಿಕ್ಕೆ ತಂಡಗಳು ಇವತ್ತು ಬಹುಶಃ ನಮ್ಮಲ್ಲಿ ಬಂತು 265 ಕಳೆದ ವರ್ಷ. ಅವರ ಕಮಲಾ ಸಮಿತಿಯ ಸಮೀಕ್ಷೆಯಲ್ಲಿ ನಂಬರ್ 1 ರ್ಯಾಂಕಿಂಗ್ ಕಳೆದ ವರ್ಷ ನಮ್ಮ ನರಿಂಗಾನ ಕಮಲೋತ್ಸವಕ್ಕೆ ಬಂದಿದೆ. ಈ ವರ್ಷ ನಾವು ಒಂದು 200ಕ್ಕಿಂತ ಮೇಲೆ 210, 215 ಮತ್ತು ಇದೊಂದು ಸೌಹಾರ್ದ ಬರೀ ಒಂದು ಕಮಲೋತ್ಸವ ಕೋಣಗಳನ್ನು ಓಟ ಮಾತ್ರ ಅಲ್ಲ, ಇದು ತುಳುನಾಡಿನ ಮಣ್ಣಿನ ಜಾನಪದ ಕಲೆ, ಕ್ರೀಡೆ, ಮತ್ತೊಂದು ಸೌಹಾರ್ದತೆಯ ಕಾರ್ಯಕ್ರಮ ಮತ್ತು ಸಮಾಜವನ್ನು ಬೆಸೆಯುವಂತಹ ಮತ್ತು ಸಮಾಜವನ್ನು ಬೆರೆಯುವಂತಹ ಮತ್ತು ಯುವಕರಿಗೆ ಒಂದು ಸರ್ವಜನ ಸೇರುವಂಥ ಮತ್ತು ಒಂದು ಸಂಸ್ಕೃತಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವೇದಿಕೆಯಾಗಿದೆ ಈ ಕಾರ್ಯಕ್ರಮಗಳು. ಅದಕ್ಕಾಗಿ ಇಂಥ ಕಾರ್ಯ ನೋಡಿದಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವ್ರ ಕುರಿತಲ್ಲಿ ಕಮಲದ್ದೇ ಒಂದು ತಂಡ ಇದೆ, ಅವ್ರದ್ದೇ ಒಂದು ಆಸಕ್ತಿ. ಅವರು ಅದಕ್ಕೊಂದು ಎಲ್ಲಿದ್ದರೂ ಕೂಡ ಅವರು ಹೋಗ್ತಾರೆ. ಮತ್ತು ಅವತ್ತು ನೋಡುವಾಗ ಅಲ್ಲಿ ಬೇರೆ ಬೇರೆ ಹಂತದ ಕೆಲಸಗಳನ್ನು ಸ್ವಯಂಪ್ರೇರಿತವಾಗಿ ಎಲ್ಲ ಧರ್ಮದವರು ಸ್ವಯಂಪ್ರೇರಿತವಾಗಿ ಮುಂದೆ ನಿಂತು ಆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಯಾಚಿಸ್ತೇವೆ. ತಾವೆಲ್ಲರೂ ಪಳ್ಳಿಗೆ ಬರಬೇಕಂತ ಕೂಡ ಕೇಳಿಕೊಳ್ತಿದ್ದೇವೆ. 10ನೇ ತಾರೀಕು ಸಂಜೆ 7 ಗಂಟೆಗೆ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಚಿವ ಉಪಮುಖ್ಯಮಂತ್ರಿಗಳು ಇಂಥ ಸದಸ್ಯರು ಭಾಗವಹಿಸ್ತಾರೆ. ಇದರ ಜೊತೆಯಲ್ಲಿ ಇನ್ನಿತರ ಸಾಮಾಜಿಕ ಮತ್ತು ಮುಖಂಡರು, ಚಿತ್ರಧಾರೆಯರು, ಚಲನಚಿತ್ರ ನಟರು ಇವರೆಲ್ಲ ಮತ್ತು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ಭಾಗವಹಿಸ್ತಾರೆ. ನಲ್ಲಿ ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ, ಆದ್ದರಿಂದ ಸಬ್ ಜೂನಿಯರ್ಗೆ ಅವಕಾಶ ಇಲ್ಲ. ಇಷ್ಟು ವಯಸ್ಸಾದ ಕಡಿಮೆ ಹಾಗೆಂತ ಮಾಡೋದಿಲ್ಲ, ಆದರೆ ಕೆಲವೊಂದು ಸಲ ಅದರ ಮೇಲೆ ನಿಗಾ ವಹಿಸ್ತಾರೆ ಕೆಲವೊಂದು ಇಲಾಖೆ. ಪ್ರಾಣಿದಯ ಸಂಘದಿಂದ ಈಗಾಗಲೇ ಕೋರ್ಟಿಂದ ನಮಗೆ ಬೇಕಾದಷ್ಟು ಅನುಮತಿ ಸಿಕ್ಕಿದೆ. ಈ ಕೋನ ಸಬ್ ಜೂನಿಯರ್ಗೆ ನಾವು ಅದರಲ್ಲಿ ಒಂದು ಇದು ಮಾಡಿದ್ದೇವೆ, ಈ ಕೆಲವೊಂದು ಸಣ್ಣ ಕೋನಗಳನ್ನು ಓಡಿಸೋದಕ್ಕೆ ಅದು ಬೇಡ ಅಂತ ನಾವೊಂದು ತೀರ್ಮಾನ ಮಾಡಿದ್ದು. ಆದ್ದರಿಂದ ಈ ಸಲ ಸಬ್ ಜೂನಿಯರ್ ಇಲ್ಲ. ಸಬ್ ಜೂನಿಯರ್ ಇಲ್ಲದಿದ್ದರೆ ನಮ್ಮ ಕಮಲದಲ್ಲಿ ಒಂದು ಬೇರೆ ವಿಶಿಷ್ಟವಾದ ಒಂದು ನಾವು ಪ್ರೈಸನ್ನು ಇಟ್ಟಿದ್ದೇವೆ. ಎಲ್ಲ ಕಮಲದಲ್ಲಿ ಪ್ರಥಮ ಮತ್ತು ದ್ವಿತೀಯ, ನಮ್ಮ ಕಮಲದಲ್ಲಿ ತೃತೀಯ ಮತ್ತು ಚತುರ್ಥ ಎಲ್ಲ ವಿಭಾಗದಲ್ಲಿ ಇಟ್ಟಿದ್ದೇವೆ. ಸ್ಪರ್ಧೆ ಕನಾಲೆಗೆ ಇದೆ, ಅಡ್ಡಾಲೆಗೆ ಇದೆ, ಮತ್ತು ಹಗ್ಗ ಸೀನಿಯರ್ ಇದೆ, ಹಾಗೆ ಜೂನಿಯರ್ ಇದೆ, ನೇಗಿಲು ಹಿರಿಯ ಇದೆ ಮತ್ತು ನೇಗಿಲು ಕಿರಿಯ ಇದೆ. ಇದಕ್ಕೆ ಎಲ್ಲದಕ್ಕೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಕಮಲದಲ್ಲಿ ಇಡೋದು. ನಾವು ಎಲ್ಲ ಸ್ಪರ್ಧಾ ವಿಭಾಗದಲ್ಲಿ ತೃತೀಯ ಮತ್ತು ಚತುರ್ಥ ಇಟ್ಟಿದ್ದೇವೆ. ಪ್ರಥಮ ಪ್ರೈಸ್ ಕೂಡ 2 ಪೌನ್ ಇಟ್ಟಿದ್ದೇವೆ.
ದ್ವಿತೀಯ 1 ಪವನು, ತೃತೀಯ ಅರ್ಧ ಪವನು, ಅರ್ಧ ಪವನು, ಇದು ಹಗ್ಗದ ಸೀನಿಯರ್ಗೆ. ಅದರೊಟ್ಟಿಗೆ ನೇಗಿಲು ಹಿರಿಯ ವಿಭಾಗಕ್ಕೆ 1.5 ಪವನ್ ಮತ್ತು 1 ಪವನು, ಅರ್ಧ ಪವನ್ ಮತ್ತು ಅರ್ಧ ಪವನ್ ಹೀಗೆ ಇಟ್ಟಿದ್ದೇವೆ. ಜೂನಿಯರ್ಗೆ 1 ಪವನ್ ಇಟ್ಟಿದ್ದೇವೆ, ಅರ್ಧ ಪವನ್ ಇಟ್ಟಿದ್ದೇವೆ. ಅದರೊಟ್ಟಿಗೆ 1/4 ಪವನ್ ಮತ್ತು ಚತುರ್ಥ ಮತ್ತು ತೃತೀಯ 1/4 ಪವನ್ ಇಟ್ಟಿದ್ದೇವೆ. ಮತ್ತು ಕನಾಲಗೆ ಈಗಾಗಲೇ ನೀರು ಹಾಯಿಸಿದಲ್ಲಿ 2 ಪವನ್ ಇಟ್ಟಿದ್ದೇವೆ. ನಿಶಾನಿಗೆ ನೀರು ಹಾಯಿಸಬೇಕು, ಹಾಯಿಸಿದಾಗ ಅದಕ್ಕೆ 2 ಪವನು. 7.5 ಕೋಲಿಗೆ 6.5 ಕೋಲಿಗೆ ನಿಶಾನಿಗೆ ನೀರು ಹಾಯಿಸಿದಾಗ ಅದಕ್ಕೆ 1 ಪವನು. ಅದು ಸ್ಪರ್ಧೆಯಲ್ಲಿ ಮಾಡಿದಂಥ ಎಲ್ಲ ಕೋನಗಳು ನಿಶಾನಿಗೆ ನೀರು ಹಾಯಿಸಿದಾಗ ಎಲ್ಲ ಕೋನಗಳಿಗೆ ನಾವು ನಾವು ಇಟ್ಟಂಥ ಪ್ರೈಸನ್ನು ಕೊಡಬೇಕಾಗ್ತದೆ. ಅದಕ್ಕೆ ಫಸ್ಟ್ ಸೆಕೆಂಡ್ ಅಂತ ಏನಿಲ್ಲ. ಎಲ್ಲ ಕೋನಗಳು ಇದಕ್ಕೆ ನಿಶಾನಿಗೆ ನೀರು ಹಾಯಿಸಿದಾಗ 8 ಜೊತೆ ಕೋನ ನೀರು ಹಾಯಿಸಿದ್ರು ಕೂಡ ನಾವು 2 ಪವನ್ ಕೊಡಬೇಕಾಗ್ತದೆ. ಅದು ಸೀನಿಯಾರಿಟಿಯಲ್ಲಿ ಮತ್ತು ಕಂಬಳದ ಗೌರವಕ್ಕೆ, ಇದು ಹಗ್ಗದ ಕನಾಲಯಕ್ಕೆ ಭಾಳಷ್ಟು ಗೌರವ. ಅದು ಬಿಟ್ಟರೆ ಹಗ್ಗ ಸೀನಿಯರ್, ಅದು ಬಿಟ್ಟರೆ ನೇಗಿಲು ಹಿರಿಯ, ಅದು ಬಿಟ್ಟರೆ ಮತ್ತೆ ಎಲ್ಲ ಜೂನಿಯರ್. ಈಗ ನೀವು ಮಾಡಿದಾಗ ಅವರಿಗೆ ಒಂದು ಮನೆಗೆ ಕೊಂಡೋಗುವಂಥ ಒಂದು ವ್ಯವಸ್ಥೆ ಇದೆ, ಅದನ್ನು ಕಡಿಮೆ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನಮ್ಮ ಸ್ಪೀಕರ್ ಸಾಹೇಬ್ರ ಇದೇ ಇದೆ, ಆದೇಶನೇ ಇದೆ, ಕಳೆದ ಸಲ ಕೊಡುವಂಥದ್ದನ್ನು ಯಾವುದೇ ವಿಚಾರದಲ್ಲಿ ಕಡಿಮೆ ಮಾಡಬಾರ್ದು. ಏನಾದರೂ ಹೆಚ್ಚಿದ್ರೆ ಹೆಚ್ಚಿಡಬೇಕು, ಬಿಟ್ಟರೆ ಕಮ್ಮಿ ಇಡಬಾರ್ದು ಹಾಗೆ ಹೇಳಿದ್ದಾರೆ. ಎಲ್ಲ ಈ ಕಂಬಳ ನಡೆಯೋದು ನಮ್ಮ ಇವರಿಂದಾಗಿ, ನನ್ನಿಂದಲ್ಲ, ಅಧ್ಯಕ್ಷರಿಂದಾಗಿ, ನಮ್ಮ MLA ಸಾಹೇಬ್ರಿಂದ ಮತ್ತು ಸ್ಪೀಕರ್ ಸಾಹೇಬ್ರಿಂದ ಅವರ ಅನತ್ಯ ಪ್ರಕಾರ ನಾವು ನಡೆಯುವುದು. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಮತ್ತು ಅವ್ರದ್ದು ಎಲ್ಲ ಇದೆ, ನಾವು ಎಲ್ಲ ನಮ್ಮ ಕೋನ ವಿಶೇಷತೆ ಏನಂತ ಹೇಳಿದರೆ ಎಲ್ಲ ಕಡೆ ಇದಿದೆ. ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಸಮಿತಿಯಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ, ಸರ್ವಪಕ್ಷ. ಬಿಜೆಪಿಯವರು ಇರ್ತಾರೆ, ಬಿಜೆಪಿಯವರು ಮಸ್ಟ್ ಬರ್ತಾರೆ ನಮ್ಮಲ್ಲಿಗೆ. ನಮ್ಮ ಒಟ್ಟಿಗೆ ಇರುವುದು ಬಿಜೆಪಿಯವರೀಗ. ಜಾತೀಯ ತತ್ವದಿಂದ ಮಾಡೋದು. ನಾವು ಅವತ್ತು ಶುರು ಮಾಡುವಾಗಲೇ ಹೇಳಿದ್ದಾರೆ, ಇದರಲ್ಲಿ ನಾವು ಯಾರು ಕೂಡ ರಾಜಕೀಯ ಮಾಡಲಿಕ್ಕಿಲ್ಲ, ಎಲ್ಲರೂ ಒಮ್ಮತದಿಂದ ನಾವು ಓಡಿಸುವಂಥ ಪ್ರಯತ್ನ ಮಾಡಬೇಕು. ಆದ್ದರಿಂದ ಈ ಕಂಬಳ 3 ವರ್ಷದಲ್ಲಿ ಯಶಸ್ಸು, ಈ ವರ್ಷ ಅದಕ್ಕಿಂತ ಯಶಸ್ಸು ಕಾಣ್ತವೆ ಎಂಬ ನಮ್ಮ ನಿರೀಕ್ಷೆ. ಅಲ್ಲ, ಕಂಬಳದ ಉದ್ದೇಶವೇನು? ಎಲ್ಲ ಜನ ಬಂದೊಂದು ಕಡೆ ಸೇರಬೇಕು. ಅದರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಕಲಿತವ್ರು ಇರ್ತಾರೆ, ಕಲಿಯೋರು ಇರ್ತಾರೆ, ಕಷ್ಟದಲ್ಲಿದ್ದವ್ರು ಇರ್ತಾರೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಇದೊಂದು ಅವಕಾಶ. ಸೊ ಇದರ ಉದ್ದೇಶ, ಕಂಬಳ ಮಾಡೋ ಉದ್ದೇಶವೇ ಊರಲ್ಲಿ ಬಹುಶಃ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ಸ್ಥಾಪನೆ ಮಾಡಲಿ. ಆದಾಗ ನಾವು ಕಂಬಳ ಮಾಡಿ ಅವ್ರಿಗೆ ಬೇಡ ಇವ್ರು ಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಎಲ್ಲರೂ ಕೂಡ ಬೇಕು. ಕಂಬಳ ಇರುವುದೇ ಅದಕ್ಕಾಗಿ, ಎಲ್ಲ ಇರಲಿಕ್ಕೆ ಬೇಕು.